ನಮಸ್ಕಾರ ಸ್ನೇಹಿತರೆ, ಇಂದು ನಾವು ಮಾತನಾಡಲಿದ್ದೀವಿ ಸ್ವಾವಲಂಬಿ ಸಾರಥಿ ಯೋಜನೆ 2025 ಬಗ್ಗೆ. ಇದು ಕರ್ನಾಟಕ ಸರ್ಕಾರದಿಂದ ಹಮ್ಮಿಕೊಳ್ಳಲಾಗಿರುವ ಅತ್ಯಂತ ಉಪಯುಕ್ತ ಯೋಜನೆ. ವಿಶೇಷವಾಗಿ ನಿರುದ್ಯೋಗ ಯುವಕರಿಗಾಗಿ ಸ್ವಾವಲಂಬಿ ಸಾರಥಿ ಯೋಜನೆ ಕರ್ನಾಟಕ ಸರ್ಕಾರದ ಮಹತ್ವದ ಸಾಮಾಜಿಕ ಹಾಗೂ ಆರ್ಥಿಕ ಸಬಲತಾ ಯೋಜನೆಗಳಲ್ಲೊಂದಾಗಿದೆ. 2025ರಲ್ಲಿ ಈ ಯೋಜನೆಯನ್ನು ಮತ್ತಷ್ಟು ಪರಿಣಾಮಕಾರಿಯಾಗಿ ಜಾರಿಗೆ ತರುವ ನಿರ್ಧಾರ ತೆಗೆದುಕೊಳ್ಳಲಾಗಿದೆ. ನಿರುದ್ಯೋಗ ಯುವಕರು ತಮ್ಮದೇ ಆದ ವಾಹನ ಹೊಂದಿ ಆರ್ಥಿಕವಾಗಿ ಸ್ವಾವಲಂಬಿಯಾಗಿ ಬದುಕಲು ಪ್ರೇರೇಪಿಸುವ ಉದ್ದೇಶದಿಂದ ಈ ಯೋಜನೆ ರೂಪುಗೊಂಡಿದೆ. ಯೋಜನೆಯ ಉದ್ದೇಶ ಸ್ವಂತ ವಾಹನ ಹೊಂದಿ ಸವಾರ ಸೇವೆ ಅಥವಾ ಮಳಿಗೆ ವಹಿವಾಟು ಮಾಡಲು ಇಚ್ಛಿಸುವ ಬಿಸಿ, ಒಬಿಸಿ, ಮೈನಾರಿಟಿ, ಎಸ್ಸಿ/ಎಸ್ಟಿ ಸಮುದಾಯದ ಯುವಕರಿಗೆ ಸಹಾಯ ಮಾಡಲು ಈ ಯೋಜನೆ ಪ್ರಾರಂಭಿಸಲಾಗಿದೆ. ಯಾರು ಅರ್ಜಿ ಹಾಕಬಹುದು? ಕರ್ನಾಟಕದ ನಿವಾಸಿ, ವಯಸ್ಸು 21 ರಿಂದ 45 ವರ್ಷ, ಡ್ರೈವಿಂಗ್ ಲೈಸೆನ್ಸ್ ಹೊಂದಿರುವವರು, ಆರ್ಥಿಕವಾಗಿ ಹಿನ್ನಡೆಯಲ್ಲಿರುವವರು. ಲಾಭಗಳು: ವಾಹನ ಖರೀದಿಗೆ ಸಹಾಯಧನ, ಬಡ್ಡಿರಹಿತ ಸಾಲ ಅಥವಾ ಸಬ್ಸಿಡಿ, ಟ್ಯಾಕ್ಸಿ, ಆಟೋ, ಗೂಡ್ಸ್ ವಾಹನ ಖರೀದಿ ಮಾಡಲು ಸಹಾಯ. ಅರ್ಜಿಯ ಅವಶ್ಯಕ ದಾಖಲೆಗಳು: ಆದಾಯ ಪ್ರಮಾಣಪತ್ರ, ನೆಲೆ ದೃಢೀಕರಣ, ಶಿಕ್ಷಣ ಪ್ರಮಾಣಪತ್ರ, ಡ್ರೈವಿಂಗ್ ಲೈಸೆನ್ಸ್, ಪಾಸ್ಪೋರ್ಟ್ ಗಾತ್ರದ ಫೋಟೋ. ಹೇಗೆ ಅರ್ಜಿ ಹಾಕುವುದು? ಈ ಯೋಜನೆಗೆ ಆನ್ಲೈನ್ ಮೂಲಕ ಅರ್ಜಿ ಹಾಕಬಹುದು. ನಿಮ್ಮ ಎಲ್ಲ ದಾಖಲೆಗಳೊಂದಿಗೆ ಸರಿಯಾದ ಮಾಹಿತಿಯನ್ನು ನಮೂದಿಸಿ ಸಲ್ಲಿಸಬೇಕು. ಅರ್ಜಿ ಲಿಂಕ್ ಮತ್ತು ಸಂಪೂರ್ಣ ವಿವರಕ್ಕೆ ಡಿಸ್ಕ್ರಿಪ್ಷನ್ನಲ್ಲಿರುವ ಲಿಂಕ್ ಮೇಲೆ ಕ್ಲಿಕ್ ಮಾಡಿ. ಮಾಹಿತಿ ಉಪಯುಕ್ತವಾಯಿತೆ? ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ಸ್ವಾವಲಂಬಿ ಭಾರತ ನಿರ್ಮಾಣಕ್ಕೆ ನಿಮ್ಮ ಬೆಂಬಲ ಅಗತ್ಯ.